ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಇವತ್ತು ನಾನು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರ ಸಹೋದರಿಯ ಗಂಡನಾಗಿರುವಂತಹ ವೈಡಿ ಮಂಜುನಾಥ್ ಅವರ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ನಿನ್ನೆ ಅಷ್ಟೇ ಇಡೀ ಅವರ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅವರ ಡ್ರೈವರ್ ಆಗಿರ್ಬೋದು, ಎಲ್ಲ ಮನೆ ಕಡೆ ಇಡೀ ರೇಡ್ ಮಾಡಿತ್ತು. ಏಕಕಾಲದಲ್ಲಿ ಸುಮಾರು 14 ಕಡೆ ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ 14 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡಲಾಗಿತ್ತು. ಈ ವೈಡಿ ಮಂಜುನಾಥ್ ಅಲ್ಲದೆ ಜಗದೀಶ್ ಆಗಿರ್ಬೋದು, ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಿರುವಂಥ ತಮ್ಮಣ್ಣ ಆಗಿರ್ಬೋದು, ಅವರ ಮನೆ ಮತ್ತು ಕಚೇರಿಗಳಲ್ಲೂ ಕೂಡ ದಾಳಿ ಮಾಡಲಾಗಿತ್ತು. ಈಗ ಇಡಿ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರೆ ತುಂಬ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಸುಮಾರು 13.30 ಕೋಟಿಯ ಮೌಲ್ಯದ ಚರಾಸ್ತಿಯನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. ಈ ಒಂದು ಅಂದರೆ ಸುಮಾರು 5.5 ಕೋಟಿ ನಗದು ಆಗಿರ್ಬೋದು, 7.8 ಕೋಟಿ ಮೌಲ್ಯದ ಏನು ಚಿನ್ನಾಭರಣ ಆಗಿರ್ಬೋದು, ಸುಮಾರು 3.3 ಲಕ್ಷದ ವಿದೇಶಿ ಕರೆನ್ಸಿ ಆಗಿರ್ಬೋದು, ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನು ಮತ್ತು ಮಹತ್ವದ ಕೆಲ ದಾಖಲೆಗಳನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಒಂದು ಮಹತ್ವದ ಮಾಹಿತಿಯನ್ನು ಅವರು ಒಂದು ಪತ್ತೆ ಮಾಡಿರುವಂಥದ್ದು. ಆ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಭ್ರಷ್ಟಾಚಾರ ಆಗಿರ್ಬೋದು, ಅದಾದ ನಂತರ ಒಂದು ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಆರೋಪ ಏನಿದೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಒಂದು ಕಮಿಷನರ್ ಅಂದರೆ ನಿರ್ದೇಶಕರಾದ ಕಮಿಷನರ್ ಆಗಿರುವಂತಹ ವೈಡಿ ಮಂಜುನಾಥ್ ಅವರ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಲೋಕಾಯುಕ್ತದ ಅದೇ ಒಂದು ದಾಖಲಾಗಿರುವಂಥ FIR ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಿರುವಂಥ ಇಡಿ ಅಧಿಕಾರಿಗಳು ಅಕ್ರಮ PMLA ಆ್ಯಕ್ಟ್ ಅಡಿ ಈಗ ಅವರು ರೇಡನ್ನು ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡಲಾಯಿತು. ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಮತ್ತು ಒಂದು ಮಾಫಿಯಾ ರೀತಿಯಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ. ಇವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಣ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಕೋಟ್ಯಾಂತರ ಹಣವನ್ನು ಇವರು ಲಪಟಾಯಿಸಿದ್ದಾರೆ ಅನ್ನೋ ಗಂಭೀರವಾದಂಥ ಒಂದು ವಿಚಾರವನ್ನು ಇಡಿ ಅಧಿಕಾರಿಗಳು ಹೇಳಿದ್ದಾರೆ. ಯಾವ ರೀತಿ ಅಂತಂದರೆ, ಈಗ ಬಾರ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಅದು ರಿನ್ಯೂವಲ್ ಮಾಡುವಂಥ ವಿಚಾರ ಆಗಿರ್ಬೋದು, ಈ ವಿಚಾರದಲ್ಲಿ ಅದನ್ನು ಇವರು ಹಣವನ್ನು ಅಂದರೆ ಪ್ರತಿ ತಿಂಗಳು ಒಂದೊಂದು ಬಾರಿಂದ ಇಷ್ಟು ಹಣ ಬರಬೇಕು, ಲಂಚದ ರೂಪದಲ್ಲಿ ಬರಬೇಕು. ಮತ್ತು ಈ ಬಾರ್ ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ, ರಿನ್ಯೂವಲ್ ಮಾಡುವಂಥ ವಿಚಾರದಲ್ಲಿ ಬರುವಂಥ ಹಣ ಏನಿದೆ, ಇವೆಲ್ಲವನ್ನು ಕೂಡ ಇವರು ಒಂದಷ್ಟು ದಿನ ಅಧಿಕಾರಿಗಳು ಸಿಬ್ಬಂದಿ ಸೇರಿಕೊಂಡು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಈ ಶೇರ್ ಮಾಡ್ಕೊಳ್ತಾ ಇದ್ದಂಥ ಅಮೌಂಟ್ ಏನಿದೆ, ಇದನ್ನು ಎಲ್ಲವೂ ಕೂಡ ಲೆಕ್ಕ ಪುಸ್ತಕದಲ್ಲಿ ಬರಿತಾ ಇದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗ್ತಾ ಇದೆ, ಯಾರಿಗೆ ಎಷ್ಟು ಹಣ ಕೊಡ್ತಾ ಇದ್ದೀವಿ ಅಂತೇಳಿ ಅವೆಲ್ಲವನ್ನು ಕೂಡ ಲೆಕ್ಕ ಪುಸ್ತಕದಲ್ಲಿ ಬರ್ಕೊಳ್ತಾ ಇರುತ್ತೆ. ಸ್ನೇಹಿತರೆ, ಆ ಲೆಕ್ಕ ಪುಸ್ತಕ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ಹೋಗಿದೆ ಈ ಅಬಕಾರಿ ಇದರಿಂದ ಅಂತೇಳಿ ಆ ಬಗ್ಗೆ ಒಂದು ಈಗ ಮಾಹಿತಿಯನ್ನು ಕಲೆ ಮಾಡಲಾಗ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಈ ವೈಡಿ ಮಂಜುನಾಥ್ ಮತ್ತು ಅವರ ಡ್ರೈವರ್ ಮನೆಯಲ್ಲೂ ಕೂಡ ರೇಡ್ ಮಾಡಿರುವಂಥದ್ದು. ಅವ್ರ ಡ್ರೈವರ್ ಮನೆಯಲ್ಲೂ ಕೂಡ ಕೆಲವೊಂದು ಎವಿಡೆನ್ಸ್ಗಳು, ದಾಖಲಾತಿಗಳು, ಹಣ ಎಲ್ಲವೂ ಕೂಡ ಸಿಕ್ಕಿದೆ. ಹೀಗಾಗಿ ಅದರ ಬಗ್ಗೆ ಈಗ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಂದರೆ, ಈ ಪ್ರಮುಖವಾಗಿ ತಮ್ಮ ಸಂಬಂಧಿಕರು ಅಂದರೆ ಈಗ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದಕ್ಕೆ ಬೇರೆಯವ್ರ ರೀತಿಯಲ್ಲಿ ದುಡ್ಡನ್ನು ತಗೊಂಡ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ತಮ್ಮ ಸಂಬಂಧಿಕರು ಅಥವಾ ಯಾರೋ ಸ್ನೇಹಿತರ ಮೂಲಕವಾಗಿ ಅವರ ಹೆಸರಲ್ಲಿ ಯಾವುದೋ ಒಂದು ಲೈಸೆನ್ಸ್ ತೆಗೆದುಕೊಳ್ಳೋದು. ಆ ಲೈಸೆನ್ಸ್ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಒಂದಿಷ್ಟು ಅಮೌಂಟನ್ನು ಅವ್ರ ಮೂಲಕವಾಗಿ ಎಲ್ಲೋ ಒಂದು ಕಡೆ ಬೇರೆ ತಗೊಳ್ಳೋದು. ಇಲ್ಲಿ ಕಡಿಮೆ ಸರ್ಕಾರಿ ವಿಚಾರದಲ್ಲಿ ಲೆಕ್ಕದಲ್ಲಿ ಏನಿರುತ್ತೆ ಅಷ್ಟೇ ಅವರು ಸೀಮಿತ ಮಾಡಿಕೊಂಡು ಬೇರೆಯವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಡೀಲಿಂಗ್ ಮಾಡಿಕೊಂಡು ಆ ಅಮೌಂಟ್ ತಗೊಂಡು ಇಲ್ಲಿ ಲೆಕ್ಕಚುಪ್ತವನ್ನು ಮಾಡ್ಕೊಳ್ತಾ ಇದ್ರು. ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅಂತೇಳಿ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೇನಾಮಿ ಮಾಡ್ಕೊಳ್ತಾ ಇದ್ರು. ಬೇನಾಮಿ ಮಾಡುವಂಥದ್ದು ಏನಂತಂದರೆ, ಅವರ ಸಂಬಂಧಿಕರು, ಸ್ನೇಹಿತರು, ಅವ್ರ ಆಪ್ತರ ಮೂಲಕವಾಗಿ ಅವರ ಹೆಸರಲ್ಲಿ ಇವರು ಬೇನಾಮಿ ಮಾಡಿಟ್ಟಿದ್ದಾರೆ. ಮತ್ತು ಅವರ ಹೆಸರಲ್ಲಿ ಬೇಕಾದವರ ಹೆಸರಲ್ಲಿ ಲೈಸೆನ್ಸ್ಗಳನ್ನು ತೆಗೆದುಕೊಂಡು ಅವ್ರ ಮೂಲಕವಾಗಿ ಇವರು ಕಾನೂನುಬದ್ಧವಾಗಿ ಕೆಲವೊಂದಿಷ್ಟು ವ್ಯವಸ್ಥಿತವಾಗಿ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಮತ್ತು ಈ ಇಂಪಾರ್ಟೆಂಟ್ ಅಂದರೆ, ಬಾರ್ಗಳಿಂದ ಇವರಿಗೆ ಮಂತ್ಲಿ ಇಷ್ಟಿತ್ತು ಹಣ ಲಂಚದ ರೂಪದಲ್ಲಿ ಬರ್ತಾ ಇತ್ತು ಅಂತೇಳಿ ಅದನ್ನು ವಸೂಲಿ ಮಾಡೋಕ್ಕೆ ಒಬ್ಬ ವ್ಯಕ್ತಿ, ಅವರನ್ನು ಒಂದಷ್ಟು ಸಿಬ್ಬಂದಿ ವರ್ಗದ ಟೀಮನ್ನು ಇವರು ಎಲ್ಲವೂ ಕೂಡ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಇವರು ಮಾಡಿಕೊಂಡಿದ್ರು ಅಂತೇಳಿ ಇವೆಲ್ಲದರ ಒಂದು ವಿಚಾರವನ್ನು ಇಡಿ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಗಳಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಮತ್ತು ಮುಂದುವರೆದ ಭಾಗವಾಗಿ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಮಹತ್ವದ ದಾಖಲೆಗಳಾಗಿರೋದು, ಅಬಕಾರಿ ಇಲಾಖೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಕ್ರಮ ಹಣ ವರ್ಗಾವಣೆ PMLD ಆ್ಯಕ್ಟ್ ಅಡಿಯಲ್ಲಿ ಇವ್ರಿಗೇನು ಒಂದು ಇನ್ವೆಸ್ಟಿಗೇಷನ್ ಅಂದರೆ ರೇಡ್ ಮಾಡಿದರು. ರೇಡ್ ಮಾಡಿದ ಸ್ಥಳದಲ್ಲಿ ಒಂದು ಮಹತ್ವದ ಮತ್ತು ಬೆಲೆ ಬಾಳುವಂಥ ಚಿನ್ನಾಭರಣ, ಕೋಟ್ಯಾಂತರ ಮೌಲ್ಯದ ನಗದು ಹಣ, ಚಿನ್ನಾಭರಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿರುವಂಥದ್ದು.
ಜೊತೆಯಲ್ಲಿ ಇವರ ಒಂದು ಲೆಕ್ಕ ಪುಸ್ತಕ ಏನು ಸಿಕ್ಕಿದೆ, ಆ ಲೆಕ್ಕ ಪುಸ್ತಕದಲ್ಲಿ ಇವರೆಲ್ಲರ ಬಂಡವಾಳ ಕೂಡ ಅದರಲ್ಲಿ ಅಡಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಸ್ನೇಹಿತರೆ. ಮತ್ತು ಅಬಕಾರಿಯ ಒಂದು ನವೀಕರಣ ಅಂದರೆ ಲೈಸೆನ್ಸ್ ಕೊಡುವಂಥದ್ದಾಗಿರ್ಬೋದು, ರಿನ್ಯೂವಲ್ ಮಾಡುವಂಥ ಒಂದು ಬಾರ್ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಈ ಇಂತಿಷ್ಟು ಜಾಗಗಳಲ್ಲಿ ಅವ್ರಿಗೆ ಬಾರ್ಗೆ ವ್ಯವಸ್ಥಿತವಾಗಿ ಏನು ಅದು ಲೈಸೆನ್ಸ್ ಕೊಡುವಂಥಕ್ಕೆ ರೂಲ್ಸ್ ಒಂದು ಏನು ವೈಲೇಷನ್ಸ್ ಮಾಡಿದಂತಹ ಸಂದರ್ಭದಲ್ಲಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಎಲ್ಲ ಕ್ಲೀನಾಗಿ ಯಾವುದೇ ರೀತಿ ಸಮಸ್ಯೆ ಆಗದಂಥ ರೀತಿಯಲ್ಲಿ ಮಾಡ್ತಾಯಿದ್ರು. ಇವೆಲ್ಲ ಕೂಡ ವ್ಯವಸ್ಥಿತವಾಗಿ ಒಂದು ಮಾಫಿಯಾದ ಸಿಂಡಿಕೇಟ್ ರೀತಿಯಲ್ಲಿ ಇವರು ಕೆಲಸ ಮಾಡಿ ಹಣವನ್ನು ಹಂಚ್ಕೊಳ್ತಾ ಇದ್ರು ಅಂತ ಗೊತ್ತಾಗಿದೆ ಸ್ನೇಹಿತರೆ. ಆ ಬಗ್ಗೆ ಈಗ ಸದ್ಯಕ್ಕೆ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮುಂದುವರೆದ ಭಾಗವಾಗಿ ಇವರೆಲ್ಲವೂ ಕೂಡ ಈಗ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಈ ಅಬಕಾರಿಯ ಕರ್ಮಕಾಂಡ ಇನ್ನಷ್ಟು ಬಯಲಿಗೆ ಬರುವಂಥದ್ದು ಸಾಧ್ಯತೆಗಳು ಕೂಡ ಇದೆ. ಅದಲ್ಲದೆ ಈ ಅಬಕಾರಿ ಇಲಾಖೆಯಲ್ಲಿ ಯಾರ್ಯಾರು ಭಾಗಿಯಾಗಿ ಲಂಚದ ರೂಪದಲ್ಲಿ ಮತ್ತು ಇವರೆಲ್ಲ ಅವಾಲರು ಅಂದರೆ ಅಕ್ರಮ ಹಣವಾಗಿ ಹಣ ವರ್ಗಾವಣೆಗಳನ್ನು ಏನು ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ಬಿಡಿಸಿ ಮುಟ್ಟಿಸುವಂಥದ್ದು ಎಲ್ಲ ಒಂದು ಸಾಧ್ಯತೆಗಳು ಈ ಮೂಲಕವಾಗಿ ದಟ್ಟವಾಗಿ ಇರುವಂಥದ್ದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.